welcome back to my channel. Today I am going to answer some of the questions which I received from my family, friends and subscribers regarding my skincare routine and regarding my hair care routine. So without wasting time, let's get started. So first most common question ನಾನು ರಿಸೀವ್ ಮಾಡಿರೋದು ಅಂತಂದ್ರೆ ನಿಮ್ಮ ಫೇವ್ರೆಟ್ ಶಾಂಪೂ ಯಾವುದು, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರಾ ಅಂತ. ಸೊ ನನಗೆ ಒಂದೇ ಪರ್ಟಿಕ್ಯುಲರ್ ಶಾಂಪೂ ಅಂತ ಏನಿಲ್ಲ, ನಮ್ಮ ಮನೇಲಿ ಯಾವುದಿದೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸ್ಟಿಲ್ ನನಗೆ ಸನ್ಸಿಲ್ಕ್ ಶಾಂಪೂ ತುಂಬ ಇಷ್ಟ, ಬಿಕಾಸ್ ನನ್ನ ಕೂದಲು ತುಂಬ ಸ್ಮೂತ್ ಮತ್ತು ಸಿಲ್ಕಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಸನ್ಸಿಲ್ಕ್ ಯೂಸ್ ಮಾಡಿದಾಗ. ಸೊ ಐ ಲೈಕ್ ಸನ್ಸಿಲ್ಕ್. ಸೆಕೆಂಡ್ ಮೋಸ್ಟ್ ಕಾಮನ್ ಕ್ವೆಶನ್ ನನಗೇನು ರಿಸೀವ್ ಆಗಿದೆ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಹೇಗೆ ಮಾಡೋದು ಅಂತ. ಸೊ ನಿಮಗೆ ತುಂಬ ಹೇರ್ ಫಾಲ್ ಇದ್ದರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ತುಂಬ ಚೆನ್ನಾಗಿ ಆದಷ್ಟು ಜಲ್ದಿ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಅಂದರೆ 1 ಅಥವಾ 2 ಈರುಳ್ಳಿನ ತಗೊಳ್ಳಿ, ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಗ್ರೈಂಡ್ರಿಗೆ ಹಾಕಿಬಿಟ್ಟು. ಆ ನಂತರ ನೀವು ಒಂದು ಕಾಟನ್ ನ್ಯಾಪ್ಕಿನ್ ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ತೊಗೊಂಡ್ಬಿಟ್ಟು ಅದರಲ್ಲಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಜ್ಯೂಸ್ ಅಷ್ಟನ್ನೇ ಸಪ್ರೇಟ್ ಮಾಡ್ಕೊಳ್ಳಿ. ಆ ಆನಿಯನ್ ಜ್ಯೂಸ್ ಏನಿರುತ್ತೆ ಅದನ್ನು ಸ್ಕಲ್ಪಿಗೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಅದನ್ನು 30 ಮಿನಿಟ್ಸ್ ಹಾಗೆ ಇರೋದಕ್ಕೆ ಬಿಡಿ. ಆ ನಂತರ ನೀವು ರೆಗ್ಯುಲರ್ ಶಾಂಪು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ ಕಂಟ್ರೋಲ್ ಆದಷ್ಟು ಜಲ್ದಿ ಆಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಬಟ್ ಆನಿಯನ್ನಿಂದ ಸ್ಮೆಲ್ 1 to 2 ಡೇಸ್ ಹಾಗೆ ಇರುತ್ತೆ. ಸೊ ಅದನ್ನು ನೀವು ಏನು ಮಾಡೋದಕ್ಕಾಗಲ್ಲ, ಬಟ್ ನಿಮಗೆ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಡೆಫಿನೆಟ್ಲಿ ಆಗುತ್ತೆ, ಟ್ರೈ ಮಾಡಿ. ಸೊ ಥರ್ಡ್ ಮೋಸ್ಟ್ ಕಾಮನ್ ಕ್ವೆಶನ್ ನನಗೇನು ರಿಸೀವ್ ಆಗಿದೆ ಅಂತಂದರೆ ಡ್ಯಾಂಡ್ರಫ್ ತುಂಬ ಆಗ್ತಿದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಸೊ ನಿಮಗೆ ತುಂಬ ಜಾಸ್ತಿ ಡ್ಯಾಂಡ್ರಫ್ ಆಗ್ತಾ ಇದ್ರೆ ನೀವು ನಿಂಬೆಹಣ್ಣು ಜ್ಯೂಸ್ ಏನಿರುತ್ತಲ್ಲ, ಲೆಮನ್ ಜ್ಯೂಸ್, ಅದನ್ನು ಹಚ್ಕೊಳ್ಳಿ. ಅದನ್ನು ಹಚ್ಕೊಳ್ಳೋದ್ರಿಂದನೂ ಡ್ಯಾಂಡ್ರಫ್ ತುಂಬ ಕಮ್ಮಿ ಆಗುತ್ತೆ. ಇಲ್ಲ ಅಂತ ಅಂದರೆ ನೀವು ನ್ಯಾಚುರಲ್ ಅಲೋವೆರಾ ಏನಿರುತ್ತಲ್ಲ ಅದನ್ನು ಹಚ್ಕೊಳ್ಳಿ, ಅದರಿಂದನೂ ನಿಮ್ಮ ಡ್ಯಾಂಡ್ರಫ್ ತುಂಬಾ ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅಲೋವೆರಾ ಅಥವಾ ಲೆಮನ್ನ ಸ್ಕಲ್ಪಿಗೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೆಡ್ ಆ್ಯಂಡ್ ಶೋಲ್ಡ್ರ್ ಶಾಂಪೂನ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ನಿಮ್ಮ ಹೇರ್ನ. ಅದರಿಂದ ನಿಮ್ಮ ಹೇರ್ ಡ್ಯಾಂಡ್ರಫ್ ಫ್ರೀ ಆಗುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಬಂದಿತ್ತು ಅಂದರೆ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳಿ, ಮತ್ತು ಸ್ಕಿನ್ ಫೇರ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅಂತ. ಸೊ ಸ್ಕಿನ್ ಕೇರ್ ರೂಟೀನ್ ಬಗ್ಗೆನೂ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಏನು ಮಾಡಬೇಕು ಅಂತ. ಸೊ ನಿಮಗೆ ನ್ಯಾಚುರಲಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತ ಅಂದರೆ ನೀವು ಆದಷ್ಟು ಜಾಸ್ತಿ ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ. ಅದರಿಂದ ನಿಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮದೇ ಆದ ಸಪ್ರೇಟ್ ಬಾಟಲ್ನ ಇಟ್ಕೊಳ್ಳಿ, ನೀರಿನ ಬಾಟಲ್ನ. ಅದರಿಂದ ನಿಮಗೆ ಗೊತ್ತಾಗತ್ತೆ ನೀವು ಎಷ್ಟು ನೀರು ಕುಡಿದ್ರಿ 1 ಡೇಗೆ ಅಂತ. ಸೊ ಇದನ್ನು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳಬೇಕು ಅಂತಂದರೆ ನೀವು ಅಲೋವೆರಾನ ಯೂಸ್ ಮಾಡಿ. ನ್ಯಾಚುರಲ್ ಅಲೋವೆರಾ ಏನಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಅದರದ್ದು ಜೆಲ್ನ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗೋದನ್ನು ನೀವು ನೋಡ್ತೀರಾ. ಅಥವಾ ನೀವು ಟೊಮ್ಯಾಟೊ ಯೂಸ್ ಮಾಡ್ಕೋಬೋದು, ಟೊಮ್ಯಾಟೊ ಸ್ಕ್ರಬ್ನ ಮಾಡ್ಕೊಳ್ಳಿ. ಟೊಮ್ಯಾಟೊ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸಕ್ಕರೆಯಲ್ಲಿ ಡಿಪ್ ಮಾಡಿ ಅದನ್ನು ಸ್ಕ್ರಬ್ ಮಾಡ್ಕೊಳ್ಳಿ, ಅದರಿಂದನೂ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಅಥವಾ ನಿಮಗೆ ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಫೇಸ್ ಮೇಲೆ ಅಥವಾ ಬಾಡಿ ಮೇಲೆ ಎಲ್ಲ, ನೀವು ನಿಂಬೆಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣನ್ನ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಇರುತ್ತಲ್ಲ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ತೊಗೊಂಡ್ಬಿಟ್ಟು ಲೆಮನ್ನನ್ನು ಅದರಲ್ಲಿ ಡಿಪ್ ಮಾಡ್ತಾ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ. ಆ ಥರ ಮಾಡೋದ್ರಿಂದ ನಿಮಗೆ ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಅಥವಾ ಬ್ಲ್ಯಾಕ್ ಆಗಿದ್ರೆ, ತುಂಬ ಎಲ್ಬೋಸ್ ಮತ್ತು ನೀಸ್ ಮತ್ತು ಈ ಥರ ಜಾಯಿಂಟ್ಸ್ ಹತ್ರ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಸೊ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಫಿಫ್ತ್ ಮೋಸ್ಟ್ ಕಾಮನ್ ಕ್ವೆಶನ್ ನನಗೇನು ರಿಸೀವ್ ಆಗಿದೆ ಅಂದರೆ ನೀವು ಹೇರ್ ಸ್ಟ್ರೈಟ್ನಿಂಗ್ ಏನಾದರೂ ಮಾಡಿಸಿದ್ದೀರಾ, ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ ಅಂತ ಕೇಳ್ತಿರ್ತೀರಾ. ನಾನು ಇದುವರೆಗೂ ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು, ಕರ್ಲರ್ ಆಗಿರ್ಬೋದು, ಬ್ಲೋ ಡ್ರೈಯರ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡಿಲ್ಲ. ಬಿಕಾಸ್ ಅದರಿಂದ ತುಂಬ ಜಾಸ್ತಿ ಹೇರ್ ಡ್ಯಾಮೇಜ್ ಆಗುತ್ತೆ. ನೀವು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಇದನ್ನೆಲ್ಲ ಯೂಸ್ ಮಾಡೋದನ್ನು. ನೀವು ನ್ಯಾಚುರಲಿ ಹೀಟ್ಲೆಸ್ ಕರ್ಲ್ನ ಮಾಡ್ಬೋದು. ಅದನ್ನು ನೀವು ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೀಟ್ಲೆಸ್ ಕರ್ಲ್ ವಿಡಿಯೋ ಮಾಡಿ ಅಂತ. ಸೊ ನಾನು ಡೆಫಿನೆಟ್ಲಿ ಹೀಟ್ಲೆಸ್ ಕರ್ಲ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ 6th ಮೋಸ್ಟ್ ಕಾಮನ್ ಕ್ವೆಶನ್ ನನಗೇನು ಬಂದಿದೆ ಅಂದರೆ ನೀವು ಯಾವ ಕಂಡೀಷ್ನರ್ನ ಯೂಸ್ ಮಾಡ್ತೀರಾ ಅಂತ. ನಾನು ಯಾವುದೇ ರೀತಿಯಾದ ಕಂಡೀಷ್ನರ್ನ ಯೂಸ್ ಮಾಡಲ್ಲ, ಬಿಕಾಸ್ ನನ್ನ ಹೇರ್ ನ್ಯಾಚುರಲ್ ಸೂಪರ್ ಸ್ಟ್ರೇಟ್ ಮತ್ತು ಸ್ಮೂತ್ ಇರೋದ್ರಿಂದ ನನಗೆ ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನಾನು ಅಲೋವೆರಾನ ಯೂಸ್ ಮಾಡ್ತೀನಿ ಡೆಫಿನೆಟ್ಲಿ. ಅದರಿಂದ ನನ್ನ ಹೇರ್ ಇನ್ನೂ ಜಾಸ್ತಿ ಚೆನ್ನಾಗಿ ಸಿಲ್ಕಿ ಮತ್ತು ಸಾಫ್ಟಾಗಿ ಆಗುತ್ತೆ. ಅಲೋವೆರಾನ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ. ಕಂಡೀಷ್ನರ್ ಯೂಸ್ ಮಾಡೋದು ಬದಲಿ ನೀವು ಅಲೋವೆರಾ ನ್ಯಾಚುರಲ್ ಏನು ಅಲೋವೆರಾ ಪ್ಲ್ಯಾಂಟ್ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡಿ
ನೋಡಿ ನಿಮಗೆ ಡಿಫ್ರೆನ್ಸ್ ಅನ್ಸುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಸೆಕೆಂಡ್ ಪ್ರಾಡಕ್ಟ್ ನೀವು ಕಂಡೀಷ್ನರ್ ಥರ ಯೂಸ್ ಮಾಡ್ಬೋದು. ಅದೇನು ಅಂತಂದರೆ ನೀವು ಎಗ್ನ ಟ್ರೈ ಮಾಡಿ. ಎಗ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ಸ್ ತುಂಬಾ ಜಾರತ್ತೆ, ತುಂಬ ಸಿಲ್ಕಿ ಆಗುತ್ತೆ, ತುಂಬ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಡೆಫಿನೆಟ್ಲಿ ನೀವು ಎಗ್ನ ಟ್ರೈ ಮಾಡಿ ನೋಡಿ. ನೀವೇನಾದರೂ ಎಗ್ ತಿಂತಾ ಇದ್ರೆ ಯೂಸ್ ಮಾಡಿ ನೋಡಿ. ಎಗ್ ಇಲ್ಲ ಅಂತಂದ್ರೆ ಅಲೋವೆರಾನು ಯೂಸ್ ಮಾಡ್ಕೊಳ್ಳಿ. ಎಗ್ಗಿಂದ ನಿಮ್ಮದು ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ ಮತ್ತು ತುಂಬ ಸೂಪರ್ ಸಿಲ್ಕಿ ಸಾಫ್ಟ್ ಆಗುತ್ತೆ. ಡೆಫಿನೆಟ್ಲಿ ಎಗ್ ಮಾಸ್ಕ್ ಮಾಡಿಕೊಂಡು ನೋಡಿ. ಸೊ ನಾನು ಲಾಸ್ಟ್ ಟೈಮ್ ಹೇರ್ ಕೇರ್ ರೂಟೀನ್, ಹೇರ್ ಕೇರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದನ್ನು ತುಂಬ ಜಾಸ್ತಿ ಇಷ್ಟಪಟ್ಟಿದ್ದೀರಾ, ತುಂಬ ಜಾಸ್ತಿ ಸಪೋರ್ಟ್ ತೋರಿಸಿದ್ದೀರಾ, ತುಂಬ ಇಷ್ಟಪಟ್ಟು ನನಗೆ ಅಪ್ರಿಷಿಯೇಟ್ ಮಾಡಿದ್ದೀರಾ, ಮೆಸೇಜಸ್ ಮಾಡಿದ್ದೀರಾ, ಯೂಸ್ಫುಲ್ ಇತ್ತು ನಿಮ್ಮ ವಿಡಿಯೋ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಕೂಡ ತುಂಬ ಯೂಸ್ಫುಲ್ ಅನಿಸಿದೆ ಅಂತ. ಮತ್ತು ನಿಮಗೆ ಏನಾದರೂ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಇಲ್ಲಿವರೆಗೂ ನಾನು ಏನು ಆನ್ಸರ್ ಮಾಡಿದೆ ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಸಪ್ರೇಟ್ ವಿಡಿಯೋ ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಲವ್ ಆ್ಯಂಡ್ ಸಪೋರ್ಟ್. ಟಿಲ್ ನೌ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಸಪೋರ್ಟ್ ಮಾಡಿರೋ ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ 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 ಮಚ್. ಈ ಥರನೇ ಸಪೋರ್ಟ್ ಮಾಡ್ತಾ ಹೋಗಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಇದೇ ರೀತಿ ನ್ಯೂ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಬಾಯ್.